ಓಂ ಶಾಂತಿ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಥಮಿಕವಾಗಿ ತಿಳಿಸಿಕೊಡುವ ಜ್ಞಾನ ಶಿಬಿರ ಅಥವಾ ಜ್ಞಾನ ಚಿಂತನೆಯಲ್ಲಿ ಬಹುಮುಖ್ಯವಾದ ಒಂದು ವಿಷಯ ಈ ಸೃಷ್ಟಿ ನಾಟಕದ ಬಗ್ಗೆ. ಜೀವನ ಒಂದು ಕಾಲಚಕ್ರ. ನಾವು ಅನೇಕ ಚಕ್ರಗಳನ್ನು ನೋಡ್ತೇವೆ. ಹಗಲು ರಾತ್ರಿಗಳ ಚಕ್ರವಿದೆ, ವಾರಗಳ ಚಕ್ರವಿದೆ, ತಿಂಗಳುಗಳ ಚಕ್ರವಿದೆ, ಹಾಗೆ ಸಂವತ್ಸರಗಳ ಚಕ್ರವಿದೆ. ಋತುಮಾನದ ಚಕ್ರವಿದೆ, ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳ ಪಕ್ಷ ಚಕ್ರವಿದೆ. 12 ತಿಂಗಳುಗಳು ಪುನರಾವರ್ತನೆಯಾಗ್ತವೆ, 7 ದಿನಗಳು ಪುನರಾವರ್ತನೆಯಾಗ್ತವೆ. ಹಗಲು ರಾತ್ರಿಗಳಂತೂ ಆಗಿಯೇ ಆಗ್ತವೆ. ಸನಾತನ ಸಂಸ್ಕೃತಿಯ 60 ಸಂವತ್ಸರಗಳು ಪ್ರಭವ ವಿಭವ, ಅವು 60 ಆದ ಮೇಲೆ ಮತ್ತೆ ಪುನರಾವರ್ತನೆಯಾಗ್ತವೆ. ಕಾಲಗಳು ಪುನರಾವರ್ತನೆಯಾಗ್ತವೆ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಬದಲಾಗ್ತವೆ, ಪುನರಾವರ್ತನೆಯಾಗ್ತವೆ. 6 ಋತುಗಳ ಪುನರಾವರ್ತನೆಯಾಗ್ತದೆ. ಹೇಗೆ ಇವೆಲ್ಲವೂ ಚಕ್ರದೋಪಾದಿಯಲ್ಲಿ ಬದಲಾಗಿ ಸುತ್ತುತ್ತಾನೆ ಇರ್ತವೆ, ಹಾಗೆ ಸೃಷ್ಟಿಯು ಒಂದು ಕಾಲಚಕ್ರ. ಈ ಸೃಷ್ಟಿಯ ಕಾಲಚಕ್ರವನ್ನ ನಾವೆಲ್ಲರೂ ಸೃಷ್ಟಿ ಚಕ್ರ ಅಂತ ಕರೀಬಹುದು. ಇದೊಂದು ಸೈಕಲ್. ಹೇಗೆ ತಿಂಗಳುಗಳ ವಿವರ ನಮಗೆ ಗೊತ್ತಿದೆ, ವಾರಗಳ ವಿವರ ನಮಗೆ ಗೊತ್ತಿದೆ, ಹಾಗೆ ಈ ಕಾಲಚಕ್ರದಲ್ಲಿ ಬರುವ ಯುಗಗಳ ವಿವರವೂ ನಮಗೆ ಗೊತ್ತಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಹೀಗೆ ಚತುರ್ಯುಗಗಳು ಅಂತ ಪರಿಗಣಿಸಲ್ಪಡ್ತವೆ. ಈ ಎಲ್ಲ ಯುಗಗಳ ಕಾಲಚಕ್ರದಲ್ಲಿ ನಾವೀಗ ಎಲ್ಲಿದ್ದೇವೆ ಅಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಕಲಿಯುಗ. ಪ್ರತಿದಿನ ನಾವು ಮಂತ್ರ ಹೇಳುವವರನ್ನ ಕೇಳ್ತೇವೆ. ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಅಂತ ಹೇಳ್ತಾನೆ ಇರ್ತಾರೆ. ನಾನು ಬಾಲ್ಯದಿಂದ ಕೇಳ್ತಾ ಇದ್ದೇನೆ, ಕಲಿಯುಗೆ ಪ್ರಥಮ ಪಾದೆ, ದ್ವಿತೀಯ ಪಾದ ಬಂದೇ ಇಲ್ಲ. ಮಂತ್ರ ಬರೆದಾಗಿನಿಂದ ಅದು ಪ್ರಥಮ ಪಾದದಲ್ಲಿ ಬರೆದ್ರು ಪ್ರಥಮ ಪಾದವೇ ಕಂಟಿನ್ಯೂ ಆಗಿದೆ. ನಿಮ್ಗೇನ್ ಅನ್ಸುತ್ತೆ? ಕಲಿಯುಗ ಇನ್ನು ಮಗುವಾಗಿದೆಯೋ ಮುದುಕಾಗಿದೆಯೋ? ಇನ್ನು ಮಗು ಅಂತ ಹೇಳುವುದಕ್ಕಂತೂ ಸಾಧ್ಯವಿಲ್ಲ. ಸುತ್ತಮುತ್ತಲಿನ ವಾತಾವರಣವನ್ನ ಗಮನಿಸಿದಾಗ ಕಲಿಯುಗ ಮುದುಕಾಗಿರುವುದು ಸ್ಪಷ್ಟವಾಗಿದೆ ನಮಗೆ. ಹಾಗಾದ್ರೆ ಮುಂದೇನು ಎನ್ನುವ ಪ್ರಶ್ನೆ ಬರ್ತದೆ. ಕಲಿಯುಗದ ನಂತರವೇನು? ಅದಕ್ಕಾಗಿಯೇ ಪ್ರಾರಂಭದಲ್ಲಿ ನಾನು ಚಕ್ರಗಳ ಬಗ್ಗೆ ಹೇಳಿದ್ದು. ಇದೊಂದು ಕಾಲಚಕ್ರ. ಹೇಗೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಅಪರಿಹಾರ್ಯೇರ್ತೆ ನತ್ವಂ ಶೋಚಿತುಮರ್ಹಸಿ. ಜೀವನ ಚಕ್ರವನ್ನ ಹೇಳ್ತಾ, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು, ಪರಿಹರಿಸಲಾರದ ಈ ಸಮಸ್ಯೆಯ ಬಗ್ಗೆ ಶೋಕಿಸಿ ಪ್ರಯೋಜನವಿಲ್ಲ ಅಂತ. ಹುಟ್ಟು ಸಾವುಗಳದು ಒಂದು ಚಕ್ರ. ಶಿಶುವಾಗಿ, ಮಗುವಾಗಿ, ಬಾಲಕನಾಗಿ, ಪ್ರೌಢನಾಗಿ, ವೃದ್ಧನಾಗಿ, ಕೊನೆಗೆ ಮರಣಾವಸ್ಥೆಯನ್ನು ತಲುಪಿ ಮತ್ತೆ ಪುನಃ ಶಿಶುವಾಗಿ, ಇದೊಂದು ಕಾಲಚಕ್ರ. ಹಾಗೆ ಈ ಸೃಷ್ಟಿಯೂ ಸಹ ಪುನರಾವರ್ತನೀಯವಾದ ಕಾಲಚಕ್ರ. ಇತಿಹಾಸಕಾರರ ಪ್ರಕಾರ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಪುನರಾವರ್ತನೆಯಾಗ್ತದೆ. 4 ಯುಗಗಳ ಬಗ್ಗೆ ಅಂತೂ ನಮಗೆಲ್ಲ ಸ್ಪಷ್ಟವಾಗಿದೆ. ಕಲಿಯುಗದ ನಂತರ ಏನು? ಸಹಜವಾದ ಪ್ರಶ್ನೆ. ಭಾನುವಾರದ ನಂತರ ಏನು? ಸೋಮವಾರ. ರಾತ್ರಿಯ ನಂತರವೇನು? ಹಗಲು. ಹೇಗೆ ಇದು ನಿಶ್ಚಿತವೋ ಹಾಗೆ ಕಲಿಯುಗದ ನಂತರವೇನು? ಪ್ರಶ್ನೆ ಮಾಡುವ ಅಗತ್ಯವೇ ಇಲ್ಲ. ಸಹಜವಾಗಿಯೇ ಕಲಿಯುಗದ ನಂತರ ಮುಂದೆ ಬರಲಿರುವುದು ಸತ್ಯಯುಗ.
ಹೇಗೆ ರಾತ್ರಿ ಕಳೆದು ಬೆಳಗಾಗುವಾಗ ಒಂದು ಬೆಳಗಿನ ಜಾವ ಅಮೃತ ವೇಳೆ ಬ್ರಾಹ್ಮಿ ಮುಹೂರ್ತವಾಗುತ್ತೆ, ಹಾಗೆ ಈ ಸೃಷ್ಟಿ ನಾಟಕದ ರಾತ್ರಿ ಕಳೆದು ಬೆಳಗಾಗುವಾಗಿನ ಈ ಅಮೃತ ವೇಳೆಯನ್ನ, ಬ್ರಾಹ್ಮಿ ಮುಹೂರ್ತವನ್ನ 5ನೇ ಯುಗವಾಗಿ ನಾವಿಲ್ಲಿ ಹೆಸರಿಸಬಹುದು. ಅದೇ ಸಂಗಮ ಯುಗ. ಈ ಕಾಲಚಕ್ರ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಕಲಿಯುಗದ ಕೊನೆ, ಸತ್ಯುಗದ ಆದಿಯ ಈ ಸಂಧಿ ಕಾಲವನ್ನ ಸಂಗಮ ಅಂತ ಹೇಳಲಾಗುತ್ತೆ. ಇದು ಪುರುಷೋತ್ತಮ ಯುಗ ಅಂತನೂ ಕರೆಸಲ್ಪಟ್ಟಿದೆ. ಗೊಂದಲ ಪಡಬೇಡಿ. ನೋಡಿ, ತಜ್ಞರ ಪ್ರಕಾರ ಒಂದು ವರ್ಷ ಅಂದ್ರೆ 365 ಕಾಲು ದಿನಗಳು. 365 ಕಾಲು. ಆ ಕಾಲು ದಿನವನ್ನ ಸರಿಪಡಿಸುವುದಕ್ಕಾಗಿ, ಯಾಕೆಂದ್ರೆ ನಮ್ಮ ಕ್ಯಾಲೆಂಡರ್ನಲ್ಲಿ 365 ದಿನಗಳು ಇರುವುದರಿಂದ ಉಳಿದು ಹೋಗುವ ಆ ಒಂದು ಭಾಗವನ್ನ ಸರಿಪಡಿಸುವುದಕ್ಕಾಗಿ ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ 4 ವರ್ಷಕ್ಕೆ ಒಂದು ಸಲ ಫೆಬ್ರವರಿ ತಿಂಗಳಿಗೆ 1 ದಿನ ಹೆಚ್ಚಿಗೆ ಬರುತ್ತೆ. ಅದನ್ನ ಲೀಪ್ ಇಯರ್ ಅಂತ ಕರಿತೇವೆ ನಾವು, ಅಧಿಕ ವರ್ಷ ಅಂತ. 4 ವರ್ಷಗಳಿಗೊಂದು ಸಲ ಪ್ರತಿ ವರ್ಷ ಉಳಿದ 1 ಕಾಲು ದಿನವನ್ನ ಸೇರಿಸಿ 1 ದಿನವನ್ನಾಗಿ ಹೆಚ್ಚಿಸಿ ಈ ಭೌಗೋಳಿಕವಾದ ಕ್ಯಾಲೆಂಡರ್ ಅನ್ನ ಸರಿಪಡಿಸುವ ಪದ್ಧತಿ ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿದೆ. ಅದೇ ರೀತಿಯಾಗಿ ಭಾರತೀಯ ಕ್ಯಾಲೆಂಡರ್ಗಳಲ್ಲಿ, ಪಂಚಾಂಗಗಳಲ್ಲಿ ಭಾರತೀಯ ಮಾಸ ಪದ್ಧತಿಯ ಪ್ರಕಾರ ವರ್ಷಕ್ಕೆ 360 ದಿನಗಳು ಮಾತ್ರ ಬರುವುದರಿಂದ ಆ 360 ದಿನಗಳಲ್ಲಿ ಕೆಲವೊಂದ್ಸಲ ಒಂದೇ ದಿನ ತದಿಗೆ ಬಿದಿಗೆ ಬಂದು ಹೋಗ್ತದೆ. ಹೀಗೆಲ್ಲ ಆಗುವುದರಿಂದ ಉಳಿಯುವ 15 ದಿನಗಳನ್ನ, ಅಂದ್ರೆ ಒಂದು ಪಕ್ಷವನ್ನ ಹಾಗೂ ಈ ಒಂದು ತಿಥಿಗಳಲ್ಲಿ ಏರುಪೇರಾದಾಗ ಉಳಿಯುವ ಎಲ್ಲ ತಿಥಿಗಳನ್ನ ಸೇರಿಸಿ ಭಾರತೀಯ ಕ್ಯಾಲೆಂಡರ್ ಪದ್ಧತಿಯಲ್ಲಿ 3 ವರ್ಷಗಳಿಗೊಂದು ಸಲ ಅಧಿಕ ವರ್ಷ ಅಂತ ಬರ್ತದೆ. ಯಾವುದಾದರೂ ಒಂದು ತಿಂಗಳು ಶ್ರಾವಣವೋ ಭಾದ್ರಪದವೋ ಹೆಚ್ಚಿಗೆ ಬರ್ತದೆ, ಅದನ್ನ ಅಧಿಕ ಮಾಸ, ಪುರುಷೋತ್ತಮ ಮಾಸ ಅಂತ ಆಚರಿಸುವ ಪದ್ಧತಿ ಇದೆ. ಆ ವರ್ಷಕ್ಕೆ ಅಥವಾ ಆ ಮಾಸಕ್ಕೆ ತುಂಬಾ ಪ್ರಾಮುಖ್ಯತೆಯೂ ಇದೆ ನಮ್ಮ ಜೀವನ ಶೈಲಿಯಲ್ಲಿ. ಹೆಚ್ಚು ದಾನ ಧರ್ಮಗಳನ್ನ, ಹೆಚ್ಚು ಜಪತಪಗಳನ್ನ, ಹೆಚ್ಚು ಪ್ರಾರ್ಥನೆ ಪೂಜೆಗಳನ್ನ ಮಾಡುವುದರ ಮೂಲಕ ಆ ಒಂದು ತಿಂಗಳನ್ನ ಹೆಚ್ಚು ನಾವು ಪ್ರಯೋಜನ ತೆಗೆದುಕೊಳ್ಬೇಕು, ಹೆಚ್ಚು ಭಗವದ್ ಕೃಪೆ ಇರುತ್ತೆ ಆ ತಿಂಗಳಿಗೆ ಎನ್ನುವಂತಹ ನಂಬಿಕೆ ತಲೆತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿ 4 ಯುಗಗಳ ಯುಗ ಚಕ್ರವಾದ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆದಿಯ ಸಂಧಿ ಕಾಲವನ್ನ ಅಧಿಕ ಯುಗವನ್ನಾಗಿ ಪರಮಾತ್ಮ ನಮಗಿಲ್ಲಿ ಸ್ಪಷ್ಟಪಡಿಸ್ತಾರೆ. ಇದನ್ನ ಪುರುಷೋತ್ತಮ ಯುಗ, ಅಧಿಕ ಯುಗ ಅಂತ ಕರೆಯಲಾಗುತ್ತೆ. ಇದೇ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಅಂತ ಕರೆಸಿಕೊಳ್ತದೆ. ಹೀಗೆ ಈ ಕಾಲಚಕ್ರದಲ್ಲಿ 4 ಯುಗಗಳ ಜೊತೆಗೆ 5ನೇ ಯುಗವು ಒಂದು ಸೇರ್ಪಡೆಯಾಯಿತು. ಈ 5ನೇ ಯುಗದ ವಿಶೇಷತೆ ಏನು ಎನ್ನುವುದನ್ನ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಕಾಲಚಕ್ರದ ಅವಧಿ ಎಷ್ಟು? ಒಂದು ಸಲ ಸುತ್ತುವುದಕ್ಕೆ ಹೇಗೆ ನೋಡಿ, ಒಂದು ದಿನ ಅಂದ್ರೆ 24 ಗಂಟೆ, 1 ಗಂಟೆ ಅಂದ್ರೆ 60 ನಿಮಿಷ, 1 ನಿಮಿಷ ಅಂದ್ರೆ 60 ಸೆಕೆಂಡು. ಇಂತಹ 7 ದಿನಗಳು ಸೇರಿ ಒಂದು ವಾರ, 30 ದಿನಗಳು ಸೇರಿ ಒಂದು ತಿಂಗಳು, 365 ದಿನಗಳು ಸೇರಿ ಒಂದು ವರ್ಷ. ಹೀಗೆ ಕಾಲಗಣನೆಯನ್ನ ನಾವು ಏನು ಫಿಕ್ಸ್ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಈ ಸೃಷ್ಟಿ ನಾಟಕವು ಸತ್ಯಯುಗದಿಂದ ಕಲಿಯುಗದ ಅಂತ್ಯದವರೆಗೆ ಒಂದು ಸಲ ಸುತ್ತಿ ಬರುವುದಕ್ಕೆ 5000 ವರ್ಷಗಳ ಅವಧಿ ಬೇಕಾಗ್ತದೆ. ಅದಕ್ಕೆ ಮಹಾಭಾರತದಲ್ಲಿ ಹೇಳಿರುವುದು ಕಲೋ ಪಂಚಸಹಸ್ರಾಣೆ ಜಾಯತೆ ವರ್ಣಸಂಕರಃ ಅಂತ. 5000 ವರ್ಷಗಳಿಗೊಂದು ಸಲ ವರ್ಣಸಂಕರವಾಗುತ್ತೆ ಅಂತ.
ವರ್ಣಸಂಕರ ಅಂದ್ರೆ ಎಲ್ಲ ವರ್ಣಗಳು ಸೇರಿ ಕಲಬೆರಕೆಯಾಗಿ ಹೋಗುತ್ತೆ. ನಾವು ಇದನ್ನ ಇವತ್ತು ಕಲಿಯುಗದ ಅಂತ್ಯದಲ್ಲಿ ನೋಡ್ತಾ ಇದ್ದೇವೆ. 5000 ವರ್ಷಗಳ ಈ ಕಾಲಚಕ್ರ 5000 ವರ್ಷಕ್ಕೆ ಮುಗಿದು ಹೋಗುವುದಿಲ್ಲ. ಹೇಗೆ 24 ಗಂಟೆಗಳಾದಾಗ ರಾತ್ರಿ ಹಗಲಾಗುತ್ತೆ, ಹಾಗೆ ಕಲಿಯುಗದ ನಂತರ ಸತ್ಯುಗ ಬರುತ್ತೆ. ಮತ್ತೆ 5000 ವರ್ಷಗಳ ಈ ಕಾಲಚಕ್ರ ಪುನಃ ತಿರುಗುವುದಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ 5000 ವರ್ಷಗಳ ಈ ಕಾಲಚಕ್ರದಲ್ಲಿ ಒಂದೊಂದು ಯುಗವೂ ಸಹ ಸಮಭಾಗವಾಗಿ ಮಾಡಲ್ಪಟ್ಟಿರುವುದರಿಂದ ಒಂದು ಯುಗ 1250 ವರ್ಷಗಳ ಅವಧಿಯನ್ನ ಹೊಂದಿರ್ತದೆ. ಅದು ಯಾಕ್ರಿ ಅಂತ ಪ್ರಶ್ನೆ ಮಾಡ್ತೀರಾ? ನೋಡಿ, ದಿನಕ್ಕೆ 24 ಗಂಟೆ, 24 ಗಂಟೆಗಳಲ್ಲಿ ಸುಮಾರು 10-12 ಗಂಟೆಗಳು ರಾತ್ರಿ ಆದ್ರೆ 12ರಿಂದ 14 ಗಂಟೆಗಳು ಹಗಲಿರ್ತವೆ. ಹಗಲಿನಲ್ಲಿಯ 1 ಗಂಟೆಗೂ 60 ನಿಮಿಷ ಅವಧಿ, ರಾತ್ರಿಯ 1 ಗಂಟೆಗೂ 60 ನಿಮಿಷ ಅವಧಿ. ರಾತ್ರಿ ಇದೆ ಅಂತ ದೀರ್ಘವೋ ಹಗಲಿದೆ ಅಂತ ಚಿಕ್ಕದೋ ಆಗುವುದಿಲ್ಲ. ಹೇಗೆ ಕಾಲಗಣನೆಯಲ್ಲಿ ಅದೆಲ್ಲವೂ ನಿಗದಿತವಾಗಿದೆಯೋ ಹಾಗೆ ಈ ಕಾಲಚಕ್ರದಲ್ಲಿಯೂ ಸಹ ಪ್ರತಿಯೊಂದು ಯುಗವು ಸಮನಾದ ಅವಧಿಯನ್ನ ಹೊಂದಿದೆ. 1250 ವರ್ಷಗಳಿಗೆ ಒಂದು ಯುಗ. ಇಂತಹ 4 ಯುಗಗಳು ಸೇರಿ ಒಂದು ಸೃಷ್ಟಿ ನಾಟಕ ಚಕ್ರದ ಅವಧಿ ನಿರ್ಧರಿತವಾಗಿದೆ. ಯಾಕೆ ಎನ್ನುವ ಪ್ರಶ್ನೆಯೇ ಇಲ್ಲ. ಹೇಗೆ ಕ್ಯಾಲೆಂಡರ್ಗಳ ಅವಧಿಯ ನಿರ್ಧಾರವನ್ನು ನಾವು ಪ್ರಶ್ನಿಸೋದಿಲ್ಲ, ಇದು ಹೀಗೆ ಯಾಕೆ ಅಂತ, ಅದು ನಿರ್ಧರಿತವಾಗಿದೆ. ಹಾಗೆ ಈ ಕಾಲಚಕ್ರದ ಅವಧಿಯು ನಿರ್ಧರಿತವಾಗಿದೆ. ಈ ಕಾಲಚಕ್ರ ಪ್ರತಿ 5000 ವರ್ಷಗಳಿಗೊಂದು ಸಲ ಪುನರಾವರ್ತನೆಯಾಗುತ್ತೆ. ಸತ್ಯಯುಗದಿಂದ ಪ್ರಾರಂಭವಾಗುವ ಈ ಕಾಲಚಕ್ರವನ್ನ ಪ್ರತಿಬಿಂಬಿಸುವ ಸೂಚಕಗಳು, ಸಂಕೇತಗಳು ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ಸಿಗ್ತವೆ. ನಾವು ಯಾವುದೇ ಶುಭ ಕಾರ್ಯವನ್ನ ಮಾಡುವಾಗ ಮೊದಲು ಮನೆಯಲ್ಲಿ ಸ್ವಸ್ತಿಕವನ್ನ ಬರಿತೇವೆ ಅಲ್ವಾ? ಸ್ವಸ್ತಿಕವನ್ನ ಬರೆದು ಅದರ ಮೇಲೆ ಒಂದು ಕಳಶವನ್ನಿಟ್ಟು ಕಳಶ ಸ್ಥಾಪನೆ ಮಾಡಿ ಪೂಜಾ ಕಾರ್ಯಗಳನ್ನ ಶುರು ಮಾಡ್ತೇವೆ. ಈ ಸ್ವಸ್ತಿಕ ಇದೆಯಲ್ಲ, ಇದು ಈ ಕಾಲಚಕ್ರದ ಸಂಕೇತವಾಗಿದೆ. 4 ಸಮಭಾಗಗಳಿರುವ ಸ್ವಸ್ತಿಕ 4 ಯುಗಗಳ ಸಂಕೇತವಾಗಿದೆ. ಆ ಸ್ವಸ್ತಿಕವನ್ನ ಕಣ್ಮುಂದೆ ಒಂದ್ಸಲ ತಂದ್ಕೊಳ್ಳಿ. ಆ ಸ್ವಸ್ತಿಕದ ಗೆರೆಗಳು ಮಧ್ಯದಲ್ಲಿ ಒಂದು ಕಡೆ ಕೂಡಿರ್ತವೆ. ಆ ಕೂಡಿರುವ ಆ ಬಿಂದುವಿನಿಂದ ಒಂದು ಗೆರೆ ಮೇಲ್ಮುಖವಾಗಿ, ಒಂದು ಗೆರೆ ಬಲಮುಖವಾಗಿ, ಒಂದು ಗೆರೆ ಇಳಿಮುಖವಾಗಿ, ಒಂದು ಗೆರೆ ಎಡಮುಖವಾಗಿ ಹೋಗಿರ್ತದೆ. ಮೊದಲು ಮೇಲ್ಮುಖವಾಗಿ ಹೋದ ಗೆರೆ ಬಲಮುಖವಾಗಿ ತಿರುಗಿರ್ತದೆ. ಇವೆಲ್ಲವೂ ಸುಮ್ಮನೆ ಇಲ್ಲ, ಯಾರು ಉಲ್ಟಾ ಸ್ವಸ್ತಿಕ ಬರೆಯೋದಿಲ್ಲ. ಈ ರೀತಿಯ ಗೆರೆಗಳಲ್ಲಿ ಸಂಪೂರ್ಣ ಸೃಷ್ಟಿ ನಾಟಕ ಚಕ್ರದ ಪ್ರತಿ ಯುಗದ ಸಂಕೇತವನ್ನ ನಾವು ನೋಡ್ಬೋದು. ಮೇಲ್ಮುಖ ಊರ್ಧ್ವಮುಖ ಶ್ರೇಷ್ಠತೆಯ ಸಂಕೇತ, ಬಲಗೈ ಸಂಪನ್ನತೆಯ ಸಂಕೇತ. ಸತ್ಯಯುಗವಿದ್ದಾಗ ಮನುಷ್ಯರು ಶ್ರೇಷ್ಠರು, ಸಂಪನ್ನರೂ ಆಗಿದ್ರು, ಅವರನ್ನ ದೇವತೆಗಳು ಅಂತ ಕರೆಯಲಾಗ್ತಿತ್ತು. ತ್ರೇತಾಯುಗ ಬಂದಾಗ ಬಲಮುಖವಾಗಿ ಸ್ವಲ್ಪ ಇಳಿಮುಖವಾದ ಗೆರೆಯನ್ನ ನೋಡ್ತೇವೆ. ಶ್ರೇಷ್ಠತೆ, ಸಂಪನ್ನತೆ ಇಳಿಮುಖವಾಯಿತು. ದ್ವಾಪರಯುಗ ಬಂದಾಗ ಇಳಿಮುಖದ ಜೊತೆಗೆ ಎಡಭಾಗದಲ್ಲಿ ಒಂದು ಗೆರೆ ನೋಡ್ತೇವೆ. ಇದು ಮನುಷ್ಯನಲ್ಲಿಯ ಗುಣಗಳು ಇಳಿಮುಖವಾಗುವುದರ ಜೊತೆಗೆ ಅದರಲ್ಲಿ ಕನಿಷ್ಠತೆ ಅಥವಾ ಅವಗುಣಗಳು, ವಿಕಾರಗಳ ಸೇರ್ಪಡೆಯಾಯಿತು, ಅಧೋಗತಿ ಶುರುವಾಯಿತು. ಅದು ಎಡಗೈ ಯಾವಾಗಲೂ ಅಪಶಕುನ ಅಂತ ಹೇಳಲಾಗುತ್ತೆ. ಅದಾದ ನಂತರ ಕಲಿಯುಗ ಎಡಮುಖವಾದ ಒಂದು ಗೆರೆ, ಅದು ಮತ್ತೆ ಮೇಲ್ಮುಖವಾಗಿದೆ. ಅಂದ್ರೆ ಮನುಷ್ಯನ ಅವನತಿಯಲ್ಲಿ ಹ್ಯಾಂಡ್ಸ್ ಅಪ್ ಸ್ಟೇಜ್, ಕಂಪ್ಲೀಟ್ ದಿವಾಳಿಯಾದ ಸ್ಥಿತಿ ಕಲಿಯುಗದ್ದು. ಗುಣಗಳಲ್ಲಿ, ಶಕ್ತಿಗಳಲ್ಲಿ, ಮರ್ಯಾದೆಗಳಲ್ಲಿ ಎಲ್ಲದರಲ್ಲಿಯೂ ಮನುಷ್ಯ ದಿವಾಳಿಯಾಗಿರ್ತಾನೆ ಕಲಿಯುಗದಲ್ಲಿ, ಕಲಹಯುಗದಲ್ಲಿ. ಹೀಗೆ ಈ ಸ್ವಸ್ತಿಕ ಚಿಹ್ನೆ ಸತ್ಯಯುಗದ, ತ್ರೇತಾಯುಗದ, ದ್ವಾಪರಯುಗದ, ಕಲಿಯುಗದ ಎಲ್ಲ ಯುಗದ ಜನಜೀವನವನ್ನ ಪ್ರತಿಪಾದಿಸುವ, ಪ್ರತಿಬಿಂಬಿಸುವ ಅತಿ ಸುಂದರವಾದ ಸಂಕೇತವಾಗಿದೆ.
ಹಾಗೆ ಈ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ನಾವು ಒಂದೊಂದು ಯುಗಕ್ಕೆ ಒಂದೊಂದು ಬಣ್ಣವನ್ನು ಕಾಣ್ತೇವೆ. ಸತ್ಯಯುಗವನ್ನ ಚಿನ್ನದ ಯುಗ ಅಂತ, ತ್ರೇತಾಯುಗವನ್ನ ಬೆಳ್ಳಿಯ ಯುಗ ಅಂತ, ದ್ವಾಪರ ಯುಗವನ್ನ ತಾಮ್ರದ ಯುಗ ಅಂತ, ಕಲಿಯುಗವನ್ನ ಕಬ್ಬಿಣದ ಯುಗ ಅಂತ ಕರೆಯಲಾಗಿದೆ ಗುಣಧರ್ಮಗಳಿಗನುಸಾರವಾಗಿ. ಹೇಗೆ ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, ಚಾತುರ್ವರ್ಣ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಚತುರ್ವರ್ಣಗಳನ್ನು ಗುಣ ಕರ್ಮದ ವಿಭಾಗಾನುಸಾರ ನಾನು ಸೃಷ್ಟಿಸಿದ್ದೇನೆ. ಈ ಪ್ರತಿಯೊಂದು ಯುಗದಲ್ಲಿ ಒಂದೊಂದು ವರ್ಣ ಇರ್ತದೆ. ಸತ್ಯುಗದಲ್ಲಿರುವುದು ದೇವತಾ ವರ್ಣ, ತ್ರೇತಾಯುಗದಲ್ಲಿ ಕ್ಷತ್ರಿಯ ವರ್ಣ, ದ್ವಾಪರ ಯುಗದಲ್ಲಿ ವೈಶ್ಯವರ್ಣ, ಕಲಿಯುಗದಲ್ಲಿ ಶೂದ್ರವರ್ಣ. ಹಾಗೆ 5ನೇ ಯುಗಕ್ಕೆ ನಾವು ಬಂದ್ರೆ ಯಾವುದು ಸಂಧಿಕಾಲ, ಅಧಿಕ ಯುಗ, ಪುರುಷೋತ್ತಮ ಯುಗ ಅಂತ ನಾವು ತಿಳ್ಕೊಂಡ್ವಿ. ಅದು ಸೃಷ್ಟಿ ನಾಟಕದ ಸುನಹರ ಅಂತ ಹೇಳ್ಬೋದು. ಸುಂದರವಾದ ಬೆಳಗಿನ ಜಾವ, ವಜ್ರ ಸಮಾನ ಯುಗ ಇದು. ನೀವೀ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಒಂದು ಮುಳ್ಳನ್ನ ನೋಡ್ತಾ ಇದ್ದೀರಿ. ಇದು ಸಮಯವನ್ನ ತಿಳಿಸ್ತಾ ಇದೆ. ಕಲಿಯುಗ ಕಂಪ್ಲೀಟ್ ರಾತ್ರಿ 12 ಗಂಟೆ ಹತ್ತಿರ ಬಂದಿದ್ದೇವೆ. ಇನ್ನೇನು ಬೆಳಗಾಗ್ತಾ ಇದೆ, ಸುಂದರ ಸುಪ್ರಭಾತವಾಗ್ತಾ ಇದೆ ಎನ್ನುವುದನ್ನ ಸೂಚಿಸ್ತಾ ಇದೆ. ಈ ರೀತಿಯಾಗಿ ಪ್ರತಿಯೊಂದು ಯುಗವನ್ನ ನಾವು ತಿಳ್ಕೊಳ್ತಾ ಬಂದಾಗ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಅರ್ಧ ಕಾಲ ಅಂದರೆ ಸತ್ಯ ತ್ರೇತಾಯುಗವನ್ನ ಬ್ರಹ್ಮನ ಹಗಲು ಅಂತ, ದ್ವಾಪರ ಕಲಿಯುಗವನ್ನ ಬ್ರಹ್ಮನ ರಾತ್ರಿ ಅಂತ ಹೇಳಲಾಗ್ತದೆ. ಬ್ರಹ್ಮನ ಹಗಲಿನಲ್ಲಿ ಎಲ್ಲವೂ ಸಮೃದ್ಧಿಯಾಗಿರುತ್ತೆ. ರಾತ್ರಿಯಾದಾಗ ಕತ್ತಲೆಯಾಗ್ತದೆ. ಮನುಷ್ಯರನ್ನ ಗುರುತಿಸುವುದಿಲ್ಲ. ಮಾನವೀಯತೆ ಹಳಿ ತಪ್ಪುತ್ತದೆ. ಮತ್ತೆ ರಾತ್ರಿಯನ್ನ ಹಗಲಾಗಿಸುವುದಕ್ಕೆ ಜ್ಞಾನ ಸೂರ್ಯನಾದ ಪರಮಾತ್ಮ ಅವತರಿಸುವ ಸಮಯವನ್ನೇ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗಿದೆ. ಏನು ಮುಳ್ಳನ್ನ ತೋರಿಸಿದ್ದಾರೆ, ಅದರ ಮೇಲೆ ನಾವು ಏನು ಕಾಣ್ತಾ ಇದ್ದೇವೆ, ಒಂದು ಸಾಧಾರಣ ಮನುಷ್ಯ ಶರೀರದಲ್ಲಿ ಸ್ವಯಂ ಪರಮಾತ್ಮ ಪ್ರವೇಶಿಸಿ ಮನುಷ್ಯಾತ್ಮರನ್ನ ದೇವಾತ್ಮರನ್ನಾಗಿ ಮಾಡುವ ಶಿಕ್ಷಣವನ್ನ ಕಲಿಸುವಂತಹ ಸುಂದರವಾದ ಸಮಯ ಸಂಗಮ ಯುಗವಾಗಿದೆ. ಇದು ಪರಿವರ್ತನೆಯ ಕ್ಷಣ. ಹೀಗೆ ಈ ಕಾಲಚಕ್ರ ಮತ್ತೆ ಪುನರಾವರ್ತನೆಗೆ ಸಿದ್ಧಗೊಳ್ಳುತ್ತದೆ. ರಾತ್ರಿ ಹಗಲಾಗ್ತದೆ. ಹೇಗೆ ಸ್ಥೂಲವಾಗಿಯೂ ರಾತ್ರಿ ಹಗಲಾಗುವುದಕ್ಕೆ ಸೂರ್ಯೋದಯ ಅನಿವಾರ್ಯ. ಶಾಸ್ತ್ರಗಳಲ್ಲಿ ನಾವು ಅದಷ್ಟು ಕಥೆ ಕೇಳ್ತೇವೆ. ಒಬ್ಬಳ ಸತಿ ಹಗಲಾಗದಿದ್ದ ಹಾಗೆ ಸೂರ್ಯನಿಗೆ ಕೈ ಅಡ್ಡ ಹಿಡಿದಿದ್ಲು, ಏನೇನೋ ಕಥೆ ಕೇಳ್ತೇವೆ. ಮಾನವ ಜೀವನದಲ್ಲಿ ಜ್ಞಾನ ಸೂರ್ಯನ ಅವತರಣೆಯಾಗದೇ ಇದ್ರೆ ಅವನ ಜೀವನ ಕಾರ್ಮೋಡಗಳಿಂದ ಅಥವಾ ಕಾರ್ಗತ್ತಲೆಯಿಂದ ಕವಿದು ಹೋಗ್ಬಿಡ್ತದೆ. ಸಂಗಮ ಯುಗದ ಈ ಕ್ಷಣ ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿರುವ ಪುರುಷೋತ್ತಮ ಅಂದ್ರೆ ಪುರುಷ ಆತ್ಮ ಉತ್ತಮ ಆಗುವಂತಹ ಕಲ್ಯಾಣಕಾರಿ ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಯಂ ಪರಮಾತ್ಮನೇ ಈ ಜಗತ್ತಿಗೆ ಅವತರಿಸಿ ಮನುಷ್ಯಾತ್ಮರಿಗೆ ಜ್ಞಾನದ ಬೆಳಕನ್ನ ಕೊಡ್ತಾನೆ. ಹೇಗ್ ನೋಡಿ, ನಾವೆಲ್ಲ ನಾಟಕ ನೋಡಿರ್ತೇವೆ. ನಾಟಕದಲ್ಲಿ ಮೊದಲು ಕೆಲವೇ ಪಾತ್ರಧಾರಿಗಳು, ನಿಧಾನಕ್ಕೆ ಪಾತ್ರಧಾರಿಗಳು ಎಡಿಷನ್ ಆಗ್ತಾ 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 ನಾಟಕದ ಅಂತ್ಯದ ಹೊತ್ತಿಗೆ ಎಲ್ಲ ಪಾತ್ರಧಾರಿಗಳು ಸ್ಟೇಜಿನ ಮೇಲೆ ಬಂದಿರ್ತಾರೆ. ಕೊನೆಯ ದೃಶ್ಯಕ್ಕೆ ಮುಂಚೆ ನಾಟಕದ ನಿರ್ದೇಶಕ, ಸಂಚಾಲಕ ವೇದಿಕೆಯ ಮೇಲೆ ಬಂದು ಎಲ್ಲ ಪಾತ್ರಧಾರಿಗಳನ್ನ ಸ್ಟೇಜಿನ ಮೇಲೆ ನಿಲ್ಲಿಸಿ ಪಾತ್ರ ಪರಿಚಯವನ್ನ ಮಾಡಿಸ್ತಾನೆ. ಇವನು ಸುಬ್ಬಣ್ಣ ಯಮಧರ್ಮನ ಪಾತ್ರವನ್ನ ಮಾಡಿದ, ಇವನು ಭೀಮಣ್ಣ ಧರ್ಮರಾಜನ ಪಾತ್ರವನ್ನ ಮಾಡಿದ. ಯಕ್ಷ ಪ್ರಶ್ನೆಯ ಒಂದು ನಾಟಕ ಇತ್ತು ಅಂತ ಅನ್ಕೊಳ್ಳಿ. ಪಾತ್ರ ಪರಿಚಯವನ್ನ ಹೇಗೆ ಮಾಡಿಸಲಾಗ್ತದೆ. ಹಾಗೆ ಈ ಸೃಷ್ಟಿ ನಾಟಕದ ಕೊನೆಯ ದೃಶ್ಯ ಕಲಿಯುಗದ ಅಂತ್ಯಕ್ಕೆ ಸ್ವಲ್ಪ ಮೊದಲು ಈ ಸೃಷ್ಟಿ ನಾಟಕದ ನಿರ್ದೇಶಕನಾದ ಸ್ವಯಂ ಪರಮಾತ್ಮ ಈ ಸೃಷ್ಟಿಗೆ ಅವತರಿಸಿ ಮನುಷ್ಯಾತ್ಮರಿಗೆ ಆ ಆತ್ಮರುಗಳ ಪಾತ್ರ ಪರಿಚಯವನ್ನ ಮಾಡಿಕೊಡ್ತಾನೆ. ಪಾತ್ರ ಮಾಡ್ತಾ ಮಾಡ್ತಾ ನಾವೇ ಪಾತ್ರ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀವಲ್ಲ. ಈ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿ ಸರಿಯಾದ ಪ್ರಜ್ಞೆಯನ್ನ ಮೂಡಿಸುವಲ್ಲಿ ಪರಮಾತ್ಮ ಯಶಸ್ವಿಯಾಗ್ತಾನೆ. ಇದು ಸಂಗಮ ಯುಗ. ನಮ್ಮ ಪಾತ್ರವನ್ನ ನಾವು ಮರೆತು ಹೋಗ್ಬಿಟ್ರೆ
ಹೇಗೆ ಪಾತ್ರಕ್ಕೆ ಆಭಾಸವಾಗಿ ಬಿಡ್ತದೆ. ನಾವು ಪಾತ್ರಧಾರಿಗಳು ಎನ್ನುವುದು ನೆನಪಿರ್ಬೇಕು ನಮಗೆ. ಇಲ್ಲದೆ ಹೋದ್ರೆ ತುಂಬಾ ಆಭಾಸವಾಗಿ ಬಿಡ್ತದೆ. ನನಗೆ ಇಲ್ಲಿ ಒಂದು ಸಣ್ಣ ಘಟನೆ ನೆನಪಾಗ್ತದೆ. ತುಂಬಾ ವರ್ಷಗಳ ಹಿಂದೆ ನಾವು ದೆಹಲಿಯಲ್ಲಿ ತರಬೇತಿಗಾಗಿ ಹೋಗಿದ್ವಿ. ಅದು ಸುಮಾರು ದಸರಾದ ಸಂದರ್ಭ. ಉತ್ತರ ಭಾರತದಲ್ಲಿ ರಾಮಲೀಲೆ ಅಂತ ಒಂದು ನಡೀತದೆ. ದಸರಾ ಸಂದರ್ಭದಲ್ಲಿ 10 ದಿನಗಳ ಕಾಲ ರಾಮನ ಜೀವನಕ್ಕೆ ಸಂಬಂಧಿಸಿದ ಘಟನೆಗಳ ದೃಶ್ಯ ಅವತರಣೆ ಇರ್ತದೆ. ದೃಶ್ಯಾವಳಿಗಳನ್ನ ತೋರಿಸ್ತಾರೆ. ರಾಮಲೀಲಾ ಮೈದಾನಗಳೇ ಇರ್ತವೆ. ನಮಗೆ ಅಲ್ಲಿಯ ನಮ್ಮ ದಾದಿಯಂದಿರು ಕೇಳಿದ್ರು, ನೀವು ರಾಮಲೀಲೆ ನೋಡಿದ್ದೀರಾ? ನಾವೆಲ್ಲ ದಕ್ಷಿಣ ಭಾರತದವ್ರು ಯಾರು ನೋಡಿರ್ಲಿಲ್ಲ. ಇಲ್ಲ ಅಂತ ಹೇಳಿದ್ವಿ. ಆಗ ನಮ್ಮನ್ನೆಲ್ಲ ಸೇರಿಸಿ ಒಂದು ಬಸ್ಸಲ್ಲಿ ರಾಮಲೀಲೆಯನ್ನ ತೋರಿಸುವುದಕ್ಕೆ ರಾಮಲೀಲಾ ಗ್ರೌಂಡ್ಗೆ ಕರ್ಕೊಂಡು ಹೋದ್ರು. ನಾವು ಹೋದ ದಿನ ಲಂಕಾ ದಹನ ರಾಮಲೀಲೆಯ ಒಂದು ಭಾಗ. ಆದ್ರೆ ಸ್ವಲ್ಪ ಹೊತ್ತಾದ್ರೂ ನಾಟಕ ಶುರುವಾಗ್ಲಿಲ್ಲ. ಆಮೇಲೆ ಶುರುವಾಯ್ತು. ಯಾಕೆ ತಡವಾಗಿತ್ತಂತೆ ಅಂತ ಕೇಳಿದಾಗ, ಹನುಮಂತನ ಪಾತ್ರ ಮಾಡುವವನು ಆ ದಿನ ರಾಮಲೀಲೆಗೆ ಬರ್ಲೇ ಇಲ್ಲ, ಅವನಿಗೆ ಹುಷಾರಿಲ್ಲ ಅಂತ ಅವನು ಬರ್ಲೇ ಇಲ್ಲ. ಹಾಗಾದ್ರೆ ಹನುಮಂತನಿಲ್ಲದೆ ಲಂಕಾ ದಹನ ಹೇಗಾಗ್ತದೆ? ಎಲ್ಲ ನಾಟಕದ ಆ ಸಂಘಟನೆಯವರಿಗೆ ತಾಪತ್ರಯ ಶುರುವಾಯಿತು. ಅವರು ಚಿಂತನೆ ಮಾಡ್ತಾ ಇದ್ದಾಗ ಇಲ್ಲಿಯ ತಾಪತ್ರಯ ಗೊತ್ತಾಯಿತು. ರಾಮಲೀಲಾ ಮೈದಾನದ ಎದುರಿಗೆ ಅನೇಕ ವರ್ಷಗಳಿಂದ, ಸುಮಾರು ಒಂದು 20 ವರ್ಷಗಳಿಂದ ಒಬ್ಬ ವ್ಯಕ್ತಿ ಸೈಕಲ್ ರಿಪೇರಿ ಮಾಡುವವನು ಇರ್ತಿದ್ನಂತೆ. ಅವನೊಬ್ಬ ಮುಸ್ಲಿಂ. ಆದ್ರೆ 20 ವರ್ಷಗಳಿಂದ ಪ್ರತಿ ವರ್ಷ ರಾಮಲೀಲೆಯನ್ನ ನೋಡಿ ನೋಡಿ ಕೇಳಿ ಕೇಳಿ ಅವನಿಗೆ ರಾಮಲೀಲೆಯ ಎಲ್ಲ ಡೈಲಾಗ್ಗಳು ಬಾಯಿಪಾಠವಾಗಿದ್ದು. ಆಗ ಅವನು ತಾನಾಗಿ ಬಂದು ಆಫರ್ ಮಾಡಿದ್ನಂತೆ, ಅಷ್ಟೇ ತಾನೇ, ಲಂಕಾದಾನದಲ್ಲಿ ಹನುಮಂತನದೇನು ಜಾಸ್ತಿ ಮಾತಿರೋದಿಲ್ಲ, 1-2 ಸಲ ಬಂದ್ರಾಯ್ತು, ಆಮೇಲೆ ಬಾಲಕ್ಕೆ ಬೆಂಕಿ ಹಚ್ತಾರೆ, ಬೆಂಕಿ ಇಟ್ಟು ಹೋದ್ರಾಯ್ತು ಅಷ್ಟೇ, ನಾನು ಮಾಡ್ತೇನೆ ಅದನ್ನು, ನಾನು ತುಂಬ ಸಲ ನೋಡಿದ್ದೇನೆ, ನಾನು ಮಾಡ್ತೇನೆ. ಇವರಿಗೊಂದು ತಲೆನೋವು ಕಡಿಮೆ ಆಯಿತು. ಅವನಿಗೆ ಪಾತ್ರವನ್ನ ತಯಾರು ಮಾಡ್ಕೊಳಕ್ಕೆ ಹೇಳಿದ್ರು. ಅವನು ತನ್ನ ಪಾತ್ರ ತಾನು ರೆಡಿ ಮಾಡಿಕೊಂಡ. ಲಂಕಾ ದಹನ ಶುರುವಾಯಿತು. ಇನ್ನೇನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಅವನು ಕುಣಿದು ಕುಣಿದು ಎಲ್ಲ ಕಡೆ ಲಂಕೆಯನ್ನ ಸುಡುವ ದೃಶ್ಯವಾಗಬೇಕಾಗಿತ್ತು. ಬೆಂಕಿ ಹಚ್ಚುತ್ತಾ ಇದ್ದ ಹಾಗೆ ಅವನು ನೋಡಿ ಒದ್ದಾಡಕ್ ಶುರು ಮಾಡ್ದ, ಕೂಗಕ್ ಶುರು ಮಾಡ್ದ. ಯಾಕೆ ಗೊತ್ತಾ? ಪ್ರತಿ ಸಲ ಹನುಮಂತನ ಪಾತ್ರ ಮಾಡುವವನಿಗೆ ಬಾಲ ಹೇಗೆ ಕಟ್ಕೊಳ್ಬೇಕು ಅಂತ ಪ್ರಾಕ್ಟೀಸ್ ಇತ್ತು. ಬಾಲದ ತುದಿಗೆ ಬೆಂಕಿ ಹಚ್ಚಿದ್ರೂ ಅದರ ಉರಿ ತಾಗದ ಹಾಗೆ ಹೇಗೆ ಕಟ್ಕೊಳ್ಬೇಕಂತ ಅವನಿಗೆ ಗೊತ್ತಿತ್ತು. ಇವನು ಹೊಸಬನಾಗಿದ್ದರಿಂದ ಇವನಿಗೆ ಬಾಲ ಕಟ್ಕೊಳ್ಳುವಾಗ ಆ ಒಂದು ಪ್ರಿಪರೇಷನ್ ಸರಿಯಾಗಿಲ್ಲದೆ ಇದ್ದರಿಂದ ಬಾಲಕ್ಕೆ ಬೆಂಕಿ ಹಚ್ಚುತ್ತಿದ್ದಾಗೆ ಅವನಿಗೆ ಉರಿಯಾಗುವುದಕ್ಕೆ ಶುರುವಾಡಿ ಒದ್ದಾಡಕ್ಕೆ ಶುರು ಮಾಡ್ದ. ಅವನು ಸಿಕ್ಕಾಪಟ್ಟೆ ಕೂಗಕ್ಕೆ ಶುರು ಮಾಡ್ದ, ಜೋರಾಗಿ ಕಿರಿಚಿಕೊಂಡ, ನಾನು ಹನುಮಾನ್ ಅಲ್ಲ, ದಯಮಾಡಿ ನನ್ನ ಬಿಟ್ಬಿಡಿ, ನಾನು ಸೈಕಲ್ ಶಾಪ್ ಜಬ್ಬರ್ ಅಂತ ಜೋರಾಗಿ ಕೂಗ್ಬಿಟ್ಟ. ಲಂಕಾ ದಹನವನ್ನ ನೋಡ್ತಿದ್ದವರೆಲ್ಲರಿಗೂ ಆಭಾಸವಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ರು. ನೋಡಿ, ಅವನಿಗೊಂದು ಚಪ್ಪಲಿ ಕಲ್ಲು ಹೊಡೆಯಕ್ಕೆ ಶುರು ಮಾಡಿದ್ರು. ತಕ್ಷಣ ನಾಟಕವನ್ನ ಬಂದ್ ಮಾಡಿದ್ರು. ಇದೊಂದು ಘಟಿಸಿದ ಘಟನೆ ನಾನು ಯಾಕೆ ನಿಮ್ಮ ಮುಂದೆ ಉದರಿಸ್ತಾ ಇದ್ದೇನೆ ಅಂದ್ರೆ, ನಾಟಕದಲ್ಲಿ ಪಾತ್ರ ಮಾಡುವವನು ಪಾತ್ರ ಪ್ರಜ್ಞೆಯನ್ನ ಮರೆತು ಬಿಟ್ರೆ ಎಷ್ಟು ದೊಡ್ಡ ಆಭಾಸ ಅನಾಹುತವಾಗುತ್ತೆ ಅಲ್ವಾ? ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡುವ ನಾವೆಲ್ಲ ಆತ್ಮಗಳು ಸತ್ಯಯುಗದಲ್ಲಿ ದೇವತೆಯಾಗಿದ್ವಿ, ತ್ರೇತಾಯುಗದಲ್ಲಿ ಕ್ಷತ್ರಿಯರಾದ್ವಿ, ದ್ವಾಪರ ಯುಗದಲ್ಲಿ ವೈಶ್ಯವಂಶಜರಾದ್ವಿ, ಕಲಿಯುಗದಲ್ಲಿ ಶೂದ್ರ ವಂಶಜರಾದ್ವಿ. ಸಂಗಮ ಯುಗದಲ್ಲಿ ಭಗವಂತ ಬಂದಾಗ ಮರೆತು ಹೋಗಿದ್ದ ಆತ್ಮಭಾವವನ್ನು ಜಾಗೃತ ಮಾಡಿ ನಮ್ಮನ್ನ ಪುನಃ ಬ್ರಾಹ್ಮಣರನ್ನಾಗಿ ಮಾಡ್ತಾ ಇದ್ದಾರೆ ಎನ್ನುವ ಯಥಾರ್ಥ ನಮಗರಿವಿಲ್ಲದೆ ಹೋದಾಗ ಈ ಜಂಜಾಟದಲ್ಲಿ, ನೋವಿನಲ್ಲಿ ಇದೇ ವಾಸ್ತವ ಅಂತ ತಿಳಿದು ಇದೊಂದು ನಾಟಕ ಎನ್ನುವುದನ್ನ ಮರೆತು ಜಂಜಾಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೇವೆ ನಾವು. ಅದಕ್ಕಾಗಿ ಈ ಸೃಷ್ಟಿ ನಾಟಕದ ಕಾಲಚಕ್ರವನ್ನ ಚೆನ್ನಾಗಿ ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇದೆ. ಇದನ್ನೇ ಸ್ವದರ್ಶನ ಚಕ್ರ ಅಂತಲೂ ಹೇಳಲಾಗುತ್ತೆ. ಆತ್ಮೀಯರೇ, ಸತ್ಯ ತ್ರೇತಾಯುಗವಿದ್ದಾಗ ಈ ಸೃಷ್ಟಿಯಲ್ಲಿ ಒಂದೇ ಧರ್ಮ ಇತ್ತು. ಅದನ್ನ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಲಾಗ್ತಿತ್ತು. ದ್ವಾಪರದ ನಂತರ ಬೇರೆ ಬೇರೆ ಧರ್ಮಗಳ ಸ್ಥಾಪನೆ ಆಯಿತು. ಇವತ್ತು ನಾವು ಜಗತ್ತಿನಲ್ಲಿ ಕಾಣುವ ಬೇರೆ ಬೇರೆ ಧರ್ಮಗಳು, ಇಸ್ಲಾಂ, ಬೌದ್ಧ, ಕ್ರಿಶ್ಚಿಯನ್, ಸಿಖ್, ಜೈನ, ಇವು ಯಾವುದಕ್ಕೂ 2500 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವಿಲ್ಲ. 2 ಯುಗಗಳು ಕಳೆದವೋ, ಅನಂತರ ಈ ಧರ್ಮಗಳ ಸ್ಥಾಪನೆಯಾಯಿತು. ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ವಲ್ಪ ಅವನತಿಯನ್ನ ಹೊಂದಿದಾಗ
ಈ ಜಗತ್ತನ್ನ ಹಿಡಿದು ನಿಲ್ಲಿಸುವುದಕ್ಕಾಗಿ ಅನ್ಯ ಧರ್ಮಗಳ ಪ್ರವೇಶವಾಯಿತು. ಒಬ್ಬೊಬ್ಬನೇ ಧರ್ಮ ಸ್ಥಾಪಕ ಬರುವುದಕ್ಕೆ ಪ್ರಾರಂಭಿಸಿದ, ಒಂದೊಂದೇ ಧರ್ಮ ಪ್ರಾರಂಭವಾಯಿತು. ಜಗತ್ತಿನಲ್ಲಿ ಏಕತೆಯನ್ನ ಉಳಿಸುವ ಸಲುವಾಗಿ ಏಕದೇವೋಪಾಸನೆಯನ್ನ ಬೋಧಿಸುವ ಧರ್ಮಗಳು ಬಂದವು. ಆದರೆ ಏಕತೆಯ ಬದಲು ಅನೇಕತೆ ಮತ್ತಷ್ಟು ಹೆಚ್ಚಾಯಿತು. ಅನೇಕತೆ ಸಂಘರ್ಷವಾಗಿ, ಅನೇಕತೆ ಭಿನ್ನತೆಯಾಗಿ, ಅನೇಕತೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಎನ್ನುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಹೀಗೆ ಒಂದೊಂದಾಗಿ ಬಂದ ಧರ್ಮಗಳು ಹೆಚ್ಚಾಗ್ತಾ ಇವತ್ತು ಸಿಕ್ಕಾಪಟ್ಟೆ ಲೆಕ್ಕವಿಲ್ಲದಷ್ಟು ಆಚರಣೆಗಳು, ಧರ್ಮಗಳು ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಜಗತ್ತಿನಲ್ಲಿಯ ಅನೇಕತೆಯನ್ನ ಪುನಃ ಏಕತೆಯಲ್ಲಿ ಬದಲಾಯಿಸುವುದಕ್ಕೆ ಜಗತ್ತು ಒಂದೇ, ಜಗದೀಶ್ವರ ಒಬ್ಬನೇ, ಅವನು ಸ್ಥಾಪಿಸುವ ಧರ್ಮವು ಒಂದೇ. ಅದು ವಿಶ್ವಭ್ರಾತೃತ್ವವನ್ನ ಸಾರುವ, ಪರಸ್ಪರ ಬಂಧುಭಾವವನ್ನ ಹೊಂದಿರುವ, ಸದ್ಭಾವನೆಯ ಮೂಲ ಮಂತ್ರದೊಂದಿಗೆ ಸ್ಥಾಪಿಸಲ್ಪಡುವ ಆದಿ ಸನಾತನ ದೇವಿ ದೇವತಾ ಧರ್ಮ ಪುನರ್ಸ್ಥಾಪನೆಯನ್ನ ಸ್ವಯಂ ಪರಮಾತ್ಮ ಈ ಸೃಷ್ಟಿಯಲ್ಲಿ ಮಾಡುವ ಸಲುವಾಗಿ ಬಂದಿದ್ದಾನೆ. ಇದು ಅದೇ ಧರ್ಮಗ್ಲಾನಿಯ ಸಮಯ, ಸ್ವಯಂ ಪರಮಾತ್ಮನ ಅವತರಣೆಯ ಸಮಯ, ಸಂಧಿಕಾಲ. ಜಗತ್ತು ಮತ್ತೆ ಪುನರಾವರ್ತನೆಗೆ ತಯಾರಾಗ್ತಿದೆ. ನಾವು ನೀವೆಲ್ಲರೂ ಸಹ ಆತ್ಮವನ್ನ ಪುನಃ ಶ್ರೇಷ್ಠ ಮಾಡಿಕೊಂಡು ಸೃಷ್ಟಿ ನಾಟಕದಲ್ಲಿ ಶ್ರೇಷ್ಠ ಪಾತ್ರ ಮಾಡುವುದಕ್ಕೆ ಸನ್ನದ್ಧರಾಗೋಣ. ಸೃಷ್ಟಿ ನಾಟಕ ಚಕ್ರ ಈ ಕಾಲಚಕ್ರ ಸುತ್ತುತ್ತಾ 5000 ವರ್ಷಗಳು ಕಳೆದುವುದು. 5000 ವರ್ಷಗಳು ಕಳೆದಾದ ಮೇಲೆ ಮತ್ತೆ ಮೊದಲಿನಿಂದ ಶುರುವಾಗುವುದು ಈ ಸೃಷ್ಟಿ ನಾಟಕದ ನಿಯಮ. ಆದರೆ ಅದನ್ನು ಪುನಃ ಸುಪ್ರಭಾತವನ್ನು ತರಲು, ಜಗತ್ತಿನಲ್ಲಿ ಪುನಃ ಸುಖ ಶಾಂತಿಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ದುಃಖಹರ್ತ ಸುಖಕರ್ತ ಆದಂತಹ ತಂದೆ ಪರಮಾತ್ಮ ಈ ಜಗತ್ತಿಗೆ ಅವತರಿಸುವುದು ಅನಿವಾರ್ಯವಾಗ್ತದೆ. ಜಗತ್ತಿನ ಎಲ್ಲ ಧರ್ಮಗಳು, ಧರ್ಮಗ್ರಂಥಗಳು ಹೇಳುವ ಹಾಗೆ ಮಹಾವಿನಾಶ ಅಥವಾ ಡೂಮ್ಸ್ ಡೇ ಈ ಹೆಸರುಗಳಿಂದ ಕರೆಯಲ್ಪಡುವ ಮಹಾಯುದ್ಧ ಅಥವಾ ಪರಿವರ್ತನೆಯ ಸನ್ನಿವೇಶ ನಮ್ಮ ಸುತ್ತಮುತ್ತಲೂ ಒದಗಿ ಬಂದಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹಳಷ್ಟು ಜನರಿಗೆ ಒಂದು ರೀತಿಯ ಹೆದರಿಕೆ, ಮುಂದೇನಾಗಬಹುದು ಅಂತ. ಆದರೆ ಪರಿವರ್ತನೆ ಜಗದ ನಿಯಮ. ಒಮ್ಮೆ ಮಹಾಪರಿವರ್ತನೆ ಅನಿವಾರ್ಯವೂ ಸಹ. ಹಾಗಂತ ಸರ್ವನಾಶವೆಂದು ಆಗುವುದಿಲ್ಲ, ಮಹಾಪರಿವರ್ತನೆಯಾಗ್ತದೆ. ಅಮಾವಾಸ್ಯೆಯ ನಂತರ ಮೂಡಿಬರುವ ಸೊಬಗಿನ ಬೆಳಗು ಹೇಗೆ ಆಹ್ಲಾದಕರವಾಗಿರ್ತದೆ, ಹಾಗೆಯೇ ಸೃಷ್ಟಿಯಲ್ಲಿ ನಡೆಯುತ್ತಿರುವ ಅತಿ ಸಂಕಟಮಯವಾದ ಅಥವಾ ಧರ್ಮಗ್ಲಾನಿಯ ಲಕ್ಷಣಗಳ ಮಧ್ಯೆ ಭಗವಂತ ಕಲ್ಪ ಪೂರ್ವದಲ್ಲಿ ನಮಗೆಲ್ಲ ಭರವಸೆ ಕೊಟ್ಟಿರುವ ಹಾಗೆ ಈ ಜಗತ್ತಿಗೆ ಅವತರಿಸಿದ್ದಾನೆ. ನಾನಿಲ್ಲೊಂದು ಶಬ್ದವನ್ನ ಬಳಸಿದೆ, ಕಲ್ಪ ಅಂತ. ಹೌದು, 5000 ವರ್ಷಗಳ ಈ ಮಾನವ ಸೃಷ್ಟಿಯ 5 ಯುಗಗಳ ಕಾಲಚಕ್ರ, ಈ 5000 ವರ್ಷಗಳ ಅವಧಿಯನ್ನ ಒಂದು ಕಲ್ಪ ಅಂತ ಹೇಳಲಾಗುತ್ತೆ. ಸನಾತನ ಸಂಸ್ಕೃತಿಯಲ್ಲಿ ಕಲ್ಪಾಂತರ, ಕಲ್ಪ ಈ ಶಬ್ದದ ಪ್ರಯೋಗವಿದೆ, ಆದರೆ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಿಳಿಸಲಾಗಿದೆ. ಈ ಸೃಷ್ಟಿ ನಾಟಕದ ಒಂದು ಚಕ್ರ ಸುತ್ತಿದಾಗ ಅದನ್ನು ಒಂದು ಕಲ್ಪ ಅಂತ ಹೇಳಲಾಗುತ್ತೆ. ಆದರೆ ಈ ಸೃಷ್ಟಿ ನಾಟಕ ಅನಾದಿ ಹಾಗೂ ಅವಿನಾಶಿಯಾದದ್ದು. ಇದೆಂದೂ ನಿಲ್ಲುವುದು ಇಲ್ಲ, ನಾಶವಾಗುವುದು ಇಲ್ಲ, ಗತಿಶೀಲವಾದದ್ದು. ಇದು ಗತಿಶೀಲವಾದ ಚಕ್ರ.
ಈಗ ಈ ಚಕ್ರದ ಪರಿವರ್ತನೆಯ ಘಳಿಗೆಗಳಲ್ಲಿ ನಾವೆಲ್ಲ ಇದ್ದೇವೆ. ಸಂಗಮ ಯುಗದಲ್ಲಿದ್ದೇವೆ. ಇದೇ ಈ ಸೃಷ್ಟಿಗೆ ಪರಮಾತ್ಮನ ಅವತರಣೆಯ ಸಮಯ. ಭಗವದ್ಗೀತೆಯಲ್ಲಿ ಭಗವಂತ ಭರವಸೆ ಕೊಟ್ಟಿರುವ ಹಾಗೆ ಧರ್ಮಗ್ಲಾನಿಯ ಸಮಯದಲ್ಲಿ ನಾನು ಈ ಜಗತ್ತಿಗೆ ಅವತರಿಸ್ತೇನೆ ಅಂತ. ಈ ಸಂದರ್ಭವೇ ಆ ಧರ್ಮಗ್ಲಾನಿಯ ಸಮಯವಾಗಿದೆ. ಅನೇಕರು ಧರ್ಮಗ್ಲಾನಿ ಅಂದ್ರೆ ಏನು ಅಂತ ವಿಚಾರ ಮಾಡ್ತಿದ್ದಾರೆ. ಯಾವುದೋ ಹಿಂದೂ ಧರ್ಮವೋ, ಇಸ್ಲಾಂ ಧರ್ಮವೋ, ಕ್ರಿಶ್ಚಿಯನ್ ಧರ್ಮವೋ ಈ ಧರ್ಮಕ್ಕೆ ಗ್ಲಾನಿ ಆಗುತ್ತೇನು ಅಂತ. ಖಂಡಿತವಾಗಿಯೂ ಅಲ್ಲ. ಯಾವಾಗ ಆತ್ಮನ ಸ್ವಧರ್ಮಗಳಿಗೆ ಗ್ಲಾನಿಯಾಗುತ್ತೆ, ಸುಖ, ಶಾಂತಿ, ಪವಿತ್ರತೆ ಸಂಪೂರ್ಣ ಇಲ್ಲವಾದಾಗ ಪುನಃ ಸುಖ, ಶಾಂತಿ, ಪವಿತ್ರತಾಮಯ ಸೃಷ್ಟಿಯನ್ನ ಪುನರ್ಸ್ಥಾಪಿಸುವುದಕ್ಕೆ, ನವೀಕರಿಸುವುದಕ್ಕೆ ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಬೇಕಾದ ಅಗತ್ಯವಿರ್ತದೆ. ಅನೇಕ ಧರ್ಮ ಗ್ರಂಥಗಳಲ್ಲಿ ಧರ್ಮಗ್ಲಾನಿಯ ಅನೇಕ ಚಿಹ್ನೆಗಳನ್ನ, ಲಕ್ಷಣಗಳನ್ನ ವರ್ಣಿಸಿರುವುದನ್ನು ನಾವು ಕಾಣ್ತೇವೆ. ನಾವಿಲ್ಲಿ ಕೆಲವಷ್ಟನ್ನ ಮೆಲುಕು ಹಾಕ್ತಾ ಇದೇ ಅದು ಧರ್ಮಗ್ಲಾನಿಯ ಸಮಯ ಎನ್ನುವುದನ್ನ ಸ್ವಲ್ಪ ಮನವರಿಕೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ಸನಾತನ ಸಂಸ್ಕೃತಿಯ ಪ್ರಕಾರ ಇನ್ನೂ 40,000 ವರ್ಷಗಳು ಬಾಕಿ ಇದೆ ಅಂತ ಜನ ಅಂದ್ಕೊಂಡಿದ್ದಾರೆ. ಇತಿಹಾಸದ ಪುಟಗಳಲ್ಲಿ ಆಗಾಗ ಜರುಗಿದ ಅದೆಷ್ಟು ಯುದ್ಧಗಳ ಹಾಗೆಯೇ ಈಗಲೂ ಸಹ ಜರುಗುತ್ತೆ, ಮತ್ತೆ ಪುನಃ ಸರಿ ಹೋಗುತ್ತೆ ಅಂತಾನೆ ಮನುಷ್ಯ ತಿಳ್ಕೊಂಡಿದ್ದಾನೆ. ಆದ್ರೆ ಈಗ ನಮ್ಮ ಕಣ್ಮುಂದೆ ನಡೀತಾ ಇರುವುದು, ಇನ್ನೂ ನಡೆಯಲಿಕ್ಕಿರುವುದು ಬಹಳ ಘೋರವಾದ 3ನೆಯ ಮಹಾಯುದ್ಧ ಅಥವಾ 5,000 ವರ್ಷಗಳ ಹಿಂದಿನ ವರ್ಣನೆಯಂತೆ ಮಹಾಭಾರತ ಯುದ್ಧ. ಈ ಮಹಾಭಾರತ ಯುದ್ಧದ ಧರ್ಮಗ್ಲಾನಿಯ ಲಕ್ಷಣಗಳನ್ನ ಹೇಳ್ತಾ ಹೇಳ್ತಾ ಗ್ರಂಥಕರ್ತ ಒಂದು ಕಡೆ ಹೇಳ್ತಾನೆ, ಹಸು ಹೊಲಸನ್ನ ತಿನ್ನುತ್ತೆ, ಒಂದು ಧರ್ಮಗ್ಲಾನಿಯ ಲಕ್ಷಣ. ಹೌದು, ನಾವು ನೋಡ್ತಿದ್ದೇವೆ ಅದೆಷ್ಟೋ ಹಸುಗಳ ಹೊಟ್ಟೆ ಆಪರೇಷನ್ ಮಾಡಿ ತಿನ್ನಬಾರದ ವಸ್ತುಗಳನ್ನೆಲ್ಲ ಅದರಿಂದ ಡಾಕ್ಟರ್ಸ್ ತೆಗೆಯುವುದನ್ನ ನೋಡ್ತೇವೆ. ಒಂದು ಕಾಲ ಇತ್ತು, ಹಸುಗಳಿಗೆ ಮಕ್ಕಳು ತಿಂದು ಬಿಟ್ಟ ಉಳಿದ ಅನ್ನವನ್ನು ಬಡಿಸ್ತಿರ್ಲಿಲ್ಲ, ಗೋಮಾತೆ ಪೂಜನೀಯಳು ಅಂತ. ಇವತ್ತು ಹಸು ಏನೆಲ್ಲ ತಿಂತಾ ಇದೆ. ಹಾಲು ವ್ಯಾಪಾರವಾಗ್ತದೆ. ಇವತ್ತು ಜಗತ್ತಿನ ಬಹುದೊಡ್ಡ GDP ಅಥವಾ ಬಹುದೊಡ್ಡ ಆರ್ಥಿಕ ವ್ಯವಸ್ಥೆಗೆ ಬೆನ್ನೆಲುಬಾಗಿರುವುದು ಹಾಲಿನ ವ್ಯಾಪಾರ. ನಕಲಿ ಅಸಲಿಯನ್ನ ಗುರುತಿಸಲಾರದಷ್ಟು ಹಾಲಿನ ವ್ಯಾಪಾರ ವ್ಯಾಪಕವಾಗಿ ಹಬ್ಕೊಂಡ್ಬಿಟ್ಟಿದೆ. ನಾವು ಕಂಡಂತೆ ಬಾಲ್ಯದಲ್ಲಿ ಹಾಲನ್ನ ಮಾರಾಟ ಮಾಡ್ತಿರ್ಲಿಲ್ಲ. ಅಮೃತವನ್ನ ಮಾರಬಾರ್ದು ಅಂತ ಹೆಚ್ಚಿದ್ದವರು ಇಲ್ಲದವರ ಮನೆಗೆ ಹಾಗೆ ಕೊಟ್ಬಿಡ್ತಿದ್ರು. ಬಟ್ ಇವತ್ತು ಹಾಲಿನ ವ್ಯಾಪಾರ ಒಂದು ದೊಡ್ಡ ಉದ್ಯೋಗವನ್ನ ಸೃಷ್ಟಿಸಿದೆ. ಹಾಗೆ ಧರ್ಮಗ್ಲಾನಿಯ ಮತ್ತೊಂದು ಲಕ್ಷಣ, ವಸ್ತುಗಳು ಪೊಟ್ಟಣಗಳಲ್ಲಿ ಮಾರಾಟವಾಗ್ತವೆ. ಮೊದಲೆಲ್ಲ ಮೂಟೆಗಳಲ್ಲಿ ತರ್ತಾ ಇದ್ದವರು ಈಗ ನಾವೆಲ್ಲ ಮಾಲ್ಗಳಿಂದ ಪೊಟ್ಟಣಗಳಲ್ಲಿ ತರ್ತೇವೆ. ಅಷ್ಟು ಸಾಲದು ಅಂತ ಧರ್ಮಗ್ಲಾನಿಯ ಲಕ್ಷಣವನ್ನ ಕೇಶ ಶೃಂಗಾರ ಅಧಿಕವಾಗುತ್ತೆ. ಹೌದು ಅಲ್ವಾ? ಹಿಂದ್ಗಡೆಯಿಂದ ನೋಡಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಗೊಂದಲವಾಗುವಷ್ಟರ ಮಟ್ಟಿಗೆ ಕೇಶ ಶೃಂಗಾರ ನಡೀತಾ ಇದೆ. ಇನ್ನೂ ಮುಂದುವರೆದು 4 ವರ್ಣಗಳು ತಮ್ಮ ಧರ್ಮವನ್ನ ಕಳೆದುಕೊಂಡ್ಬಿಡ್ತವೆ, ತಮ್ಮ ನಿಯಮಗಳನ್ನ ದಾಟಿ ಬಿಡ್ತಾರೆ. ಹೌದು, ನಾವದನ್ನ ಕಾಣ್ತಾ ಇದ್ದೇವೆ ಇವತ್ತು. ಅಷ್ಟಲ್ಲದೆ ಹೆಣ್ಣು ತನ್ನ ಬಾಯಿಯಿಂದ ಇಂತಹದ ಬರಬೇಕು ಅಂತ ಕೇಳ್ತಾಳೆ. ಇದು ಒಂದು ಧರ್ಮಗ್ಲಾನಿಯ ಲಕ್ಷಣ. ಆ ದಿನ ಯಾವತ್ತೋ ಕಳೆದೋಯ್ತು. ಇವತ್ತಿನ ಕಾಲಮಾನ ಇನ್ನೂ ಮುಂದೆ ಹೋಗಿಬಿಟ್ಟಿದೆ. ಆಕಾಶದಿಂದ ಅಗ್ನಿವೃಷ್ಟಿಯಾಗುತ್ತೆ ಎನ್ನುವುದೂ ಸಹ ಒಂದು ಧರ್ಮಗ್ಲಾನಿಯ ಲಕ್ಷಣ. ನಾವಿವತ್ತು ಬಾಂಬಿಂಗ್ ಅನ್ನ ನೋಡ್ತಾ ಇದ್ದೇವೆ. ಆಕಾಶದಿಂದ ಅಗ್ನಿವೃಷ್ಟಿ ಆಗ್ತಾನೆ ಇದೆ. ಇವೆಲ್ಲ ನಮ್ಗೆ ಹೌದು ಬಿಡಿ, ನಮ್ಗೆ ಗೊತ್ತಿರುವುದೇ ಅನಿಸಿದ್ರು ಇನ್ನೊಂದು ಧರ್ಮಗ್ಲಾನಿಯ ಚಿಹ್ನೆ ನಮ್ಮನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡುವಂಥದ್ದು. ಅದೇನು ಅಂದ್ರೆ 6 ವರ್ಷದ ಹುಡುಗಿ ತಾಯಿ ಆಗ್ತಾಳೆ ಅಂತ.
ನಾನು ಕೇಳಿದಾಗ ನಿಜವಾಗಿಯೂ ಆಶ್ಚರ್ಯಪಟ್ಟಿದ್ದೆ, ಅಸಂಭವ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಾವು ದಿನಪತ್ರಿಕೆಗಳಲ್ಲಿ ಓದಿದಾಗ ನಮ್ಮದೇ ಭಾರತ ಪವಿತ್ರ ಭೂಮಿಯಲ್ಲಿ 6 ವರ್ಷದ ಹೆಣ್ಣು ಮಕ್ಕಳು, ಅವಳಿ ಜವಳಿ ಮಕ್ಕಳಿಗೆ ಜನ್ಮ ಕೊಟ್ಟಂತಹ ಅದೆಷ್ಟೋ ಘಟನೆಗಳನ್ನ ಕೇಳ್ತಾ ಇದ್ದೇವೆ. ಎಲ್ಲಿಗೆ ಬಂತು ಕಾಲ? ಈ ರೀತಿ 3 ವರ್ಷದಿಂದ 100 ವರ್ಷದವರೆಗಿನ ಯಾರೂ ಸುರಕ್ಷಿತವಲ್ಲದ ಈ ಸಮಯ, ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ದೇವಿ ಅಂತ ಪೂಜಿಸಲಾಗ್ತಾ ಇತ್ತು ಆ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಹಾಡಹಗಲು ಸಹ ರಕ್ಷಣೆ ಇಲ್ಲದಂತಹ ಈ ದಿನಗಳಲ್ಲಿ ಇದು ಧರ್ಮಗ್ಲಾನಿ ಅಲ್ಲ ಅಂದ್ರೆ ಇನ್ನೂ ಯಾವ ಧರ್ಮಗ್ಲಾನಿಯನ್ನ ಕಾಯ್ಬೇಕು ನಾವು? ಆದ್ರಿಂದ ನಮ್ಮಲ್ಲಿ ಜನಪದರು ಒಂದು ಮಾತನ್ನ ಹೇಳ್ತಾರೆ, ಕಲ್ಲು ಕೂಳಿ ಕೂಗಿದಾಗ, ಕಲ್ಲು ಕೋಳಿ ಕೂಗುತ್ತಂತೆ. ಆಮೇಲೆ ಎತ್ತಿಲ್ಲದ ಬಂಡಿ ಓಡಿದಾಗ, ನೀರಿನಿಂದ ದೀಪ ಉರಿದಾಗ ಭಗವಂತ ಈ ಜಗತ್ತಿಗೆ ಬರ್ತಾನೆ ಅಂತ ಜಾನಪದರು ಕಾಲಜ್ಞಾನದಲ್ಲಿ ಹೇಳಿದ್ದನ್ನ ಕಾಣ್ತೇವೆ ನಾವು. ಹೌದು, ಇವತ್ತು ಕಲ್ಲು ಕೋಳಿ ಕೂಗ್ತಾ ಇದೆ, ಕೂಗ್ತಾ ಇಲ್ವಾ? ನಮ್ಮ ಮನೆಯಲ್ಲಿ ಇವತ್ತು ಮೊಬೈಲ್ಗಳಿದೆ, ನಮ್ಮ ಲ್ಯಾಪ್ಟಾಪ್ಗಳಿದೆ, ಟಿವಿಗಳಿದೆ, ಅವೆಲ್ಲ ಏನು? ಜಡವಸ್ತುಗಳು ಮಾತನಾಡ್ತಾ ಇದ್ದಾವೆ. ಜಡವಸ್ತು ಮಾತನಾಡಿದಾಗ, ಕಲ್ಲು ಕೋಳಿ ಕೂಗಿದಾಗ, ನೀರಿಂದ ದೀಪ ಉರಿದಾಗ, ಎತ್ತಿಲ್ಲದ ಬಂಡಿ ಓಡಿದಾಗ, ಯಾವ ಇವತ್ತಿನ ಗಾಡಿಗಳಿಗೆ ಎತ್ತುಗಳಿವೆ ಯೋಚನೆ ಮಾಡಿ? ಎತ್ತುಗಳಿಲ್ಲ, ನೀರಿನಿಂದ ದೀಪ ಉರಿತಾ ಇದೆ. ನಾವು ನೀವು ಕೂತ್ಕೊಂಡು ಇವತ್ತೇನನ್ನ ಹೈಡ್ರೋ ಎಲೆಕ್ಟ್ರಿಕ್ ಅಂತ ಹೇಳ್ತಾ ಇದ್ದೀವಿ, ಜಲವಿದ್ಯುತ್. ಯಾವುದರಿಂದ ದೀಪ ಉರಿತಾ ಇದೆ? ನೀರಿನಿಂದ ತಾನೇ ದೀಪ ಉರಿತಾ ಇದೆ. ಅದು ಪರಮಾತ್ಮನ ಅವತರಣೆಯ ಸಮಯ, ಪರಿವರ್ತನೆಯ ಸಮಯ ಅಂತ ಕಾಲಜ್ಞಾನಿಗಳು ಬರೆದಿಟ್ಟಿದ್ದಾರೆ. ಆದ್ರಿಂದ ಕಾಲಚಕ್ರದ ನಿಯಮಾನುಸಾರ ಗತಿಶೀಲವಾದ ಈ ಚಕ್ರದ ಗತಿಯಲ್ಲಿ ತಿರುಗುತ್ತಾ ತಿರುಗುತ್ತಾ ನಾವೆಲ್ಲ ಕಲಿಯುಗದ ಕೊನೆಯಲ್ಲಿ, ಸತ್ಯಯುಗದ ಆದಿಯಲ್ಲಿ ನಿಂತಿದ್ದೇವೆ. ಈ ಸೃಷ್ಟಿಯನ್ನ ಬದಲಾಯಿಸುವ, ಈ ಸೃಷ್ಟಿಯನ್ನ ಏರುವ ಕಲೆಯ ಕಡೆಗೆ ಕರೆದುಕೊಂಡು ಹೋಗುವ ಸರ್ವಶಕ್ತಿವಂತನಾದ ಪರಮಾತ್ಮ ಶಿವ ಒಂದು ಸಾಕಾರ ಮಾಧ್ಯಮವನ್ನ ಆಶ್ರಯಿಸಿಕೊಂಡು ಈ ಜಗತ್ತಿಗೆ ಅವತರಿಸಿದ ಸಮಯವೇ ಪುರುಷೋತ್ತಮ ಸಂಗಮ ಯುಗ. ಇದು ಪರಿವರ್ತನೆಯ ಸಮಯ. ಕಾಲಚಕ್ರ ನಮ್ಮನ್ನೀಗ ಕೈಬೀಸಿ ಕರೀತಾ ಇದೆ, ಬನ್ನಿ ಪರಿವರ್ತನೆಯಲ್ಲಿ ಪಾಲ್ಗೊಳ್ಳಿ, ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ, ಕಬ್ಬಿಣದ ಯುಗದಿಂದ ಚಿನ್ನದ ಯುಗಕ್ಕೆ ಹೋಗುವುದಕ್ಕೆ ಸನ್ನದ್ಧರಾಗಿ ಅದಕ್ಕೆ ಬೇಕಾದ ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳಿ, ಅದಕ್ಕಾಗಿ ರಾಜಯೋಗಿಗಳಾಗಿ ಎನ್ನುವ ಸಂದೇಶವನ್ನ ಪರಮಾತ್ಮ ನಮಗೆಲ್ಲ ಕೊಡ್ತಾ ಇದ್ದಾನೆ. ನಾವು ನೆನ್ಪಿಟ್ಕೊಳ್ಬೇಕು, ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಬೆಳಗಾಗುವುದು ನಿಲ್ಲುವುದಿಲ್ಲ. ಹೊತ್ತು ನೆತ್ತಿಗೆ ಏರಿದ ಮೇಲೆ ಎದ್ದು ಸೂರ್ಯ ಹೀಗೆ ಹುಟ್ಟಿದ ಅಂತ ನಾವು ಹೇಳಿದ್ರೆ ನಾವೇ ಮೂರ್ಖರಾಗಿರ್ತೇವೆ. ಹಾಗಾಗಿ ಜಗತ್ತಿಗೆ ಭಗವಂತನ ಅವತರಣೆಯಾಗಿ ಅದೆಷ್ಟು ವರ್ಷಗಳೇ ಆಗಿ ಹೋಯಿತು. ನಾವು ಕಣ್ಬಿಟ್ಟಿಲ್ಲ ಅಂದ್ರೆ ಅದು ನಮ್ಮ ತಪ್ಪಾಗ್ತದೆ ವಿನಃ ಭಗವಂತ ಈ ಜಗತ್ತಿಗೆ ಬಂದದ್ದು ಶತಸಿದ್ಧ, 100ಕ್ಕೆ 100 ಸತ್ಯ. ಆದ್ರಿಂದ ಜೀವನದ ಎಲ್ಲ ಆಯಾಮಗಳ ಸುಖವನ್ನ ಈ ಜನ್ಮದಲ್ಲಿಯೇ ಅನುಭವಿಸಿ ಬಿಡಬೇಕು ಎಂದು ಹಠತೊಟ್ಟು ಹೊರಟಿರುವ ಇವತ್ತಿನ ಮಾನವ ಭಗವದ್ ಸುಖವನ್ನ, ಈಶ್ವರಿಯ ಸುಖವನ್ನ ಯಾಕೆ ಬಿಡಬೇಕು? ಅದನ್ನು ಆನಂದಿಸಿ ಬಿಡೋಣ. ಯಾಕೆಂದ್ರೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ನಾವೀಗ ಪಡೆದುಕೊಳ್ಳದೆ ಹೋದ್ರೆ ಮತ್ತೆಂದಿಗೂ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ. ನಿನ್ನ ಭಾಗ್ಯದ ಲೇಖನಿ ನಿನ್ನ ಕೈಯಲ್ಲಿದೆ, ಎಷ್ಟಾದರೂ ಬರೆದುಕೋ, ಅದು ನಿನ್ನ ಕೈಯಲ್ಲೇ ಇದೆ ಅಂತ. ಅದರಿಂದ ತಡ ಮಾಡುವುದು ಬೇಡ. ಕಾಲಚಕ್ರ ಉರುಳಿ ಮುಂದೆ ಹೋಗುವುದಕ್ಕೆ ಮುಂಚೆ ನಾವು ಅದರ ಜೊತೆಗೆ ಬದಲಾಗಿ ಬಲಗಾಲಿಟ್ಟು ಸತ್ಯಯುಗವನ್ನ ಸ್ವಾಗತಿಸುವುದಕ್ಕೆ ಸನ್ನದ್ಧರಾಗೋಣ, ರಾಜಯೋಗಿಗಳಾಗೋಣ. ಅತಿ ಅವಶ್ಯಕವಾದ ಸಮಯದ ಕರೆ ಇದು. ಮರೆಯುವುದು ಬೇಡ, ಮರೆತು ಮರುಗುವುದು ಬೇಡ ಎನ್ನುವುದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಕಳಕಳಿಯ ವಿನಂತಿಯಾಗಿದೆ.